ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎರಡನೆಯ ಉಪಾಯ, ನಾನು ಕರ್ಮವನ್ನು ನನಗಾಗಿ ಮಾಡುತ್ತಿಲ್ಲ. ನಾನು ಕರ್ಮವನ್ನು ನನಗಾಗಿ ಮಾಡುತ್ತಿಲ್ಲ, ಭಗವಂತನ ಸೇವೆ ಎಂದು ಮಾಡುತ್ತಿದ್ದೇನೆ, ಭಗವಂತನಿಗಾಗಿ ಎಂದು ಮಾಡುತ್ತಿದ್ದೇನೆ. ಯಾವಾಗ ನಾನು ನನಗಾಗಿಯೇ ಮಾಡುತ್ತೇನೆಯೋ ಆಗ ಅದರ ಪುಣ್ಯನೂ ನನ್ನ ತಲೆಗೆ, ಅದರ ಪಾಪನೂ ನನ್ನ ತಲೆಗೆ. ಯಾವಾಗ ನಾನು ನನಗಾಗಿ ಮಾಡುತ್ತಿಲ್ಲವೋ ಅದರ ಪುಣ್ಯ ಪಾಪ ಯಾವತ್ತೂ ನನಗೆ ಬರಲ್ಲ. ಅವೆರಡನ್ನೂ ಕಟ್ಟಿಕೊಂಡು ನನಗೇನಾಗಬೇಕಾಗಿದೆ? ಬ್ಯಾಂಕಲ್ಲಿ ಕ್ಯಾಶಿಯರ್ ಇಡೀ ದಿನದಲ್ಲಿ ಲಕ್ಷಗಟ್ಟಲೆ ರೂಪಾಯಿಯನ್ನು ಲೆಕ್ಕ ಮಾಡ್ತಾನೆ. ಅವನು ಯಾವ ಕ್ಷಣ ಆದರೂ ಇದು ನನ್ನದು ಅಂದ್ಕೊಳ್ತಾನ? ಅದರಲ್ಲಿ ಏನಾದರೂ ಲಾಸ್ ಆದರೆ, ಅದರಲ್ಲಿ ಏನಾದರೂ ಲಾಭ ಬಂದರೆ ಅದು ನನ್ನದು ಅಂತ ಅವನಿಗೆ ಅನಿಸುತ್ತಾ? ಇಲ್ಲ. ಅವನು ಕೇವಲ ಕೆಲಸ ಮಾಡ್ತಿದ್ದಾನೆ. ಅದು ಜವಾಬ್ದಾರಿಯೆಲ್ಲ ಮ್ಯಾನೇಜರ್ದು ಅಥವಾ ಬ್ಯಾಂಕ್ದು. ಯಾಕೆ? ಅವನು ನಾನು ಮಾಡುತ್ತಿದ್ದೇನೆ, ನನಗಾಗಿ ಮಾಡುತ್ತಿದ್ದೇನೆ ಅಂತ ಭಾವನೆ ಇಟ್ಟುಕೊಂಡಿಲ್ಲ. ಅವನು ಮ್ಯಾನೇಜರ್ಗಾಗಿ ಅಂತ, ಡ್ಯೂಟಿ ಅಂತ ಮಾಡ್ತಿದ್ದಾನೆ. ಆದರೆ ನಾವು ಭಗವತ್ ಸೇವೆಗಾಗಿ, ಭಗವತ್ ಪೂಜೆಗಾಗಿ ಮಾಡುತ್ತಿದ್ದೇನೆ ಎಂದುಕೊಂಡಾಗ ಆ ಕರ್ಮದ ಪುಣ್ಯವೂ ನಮಗೆ ಬರುವುದಿಲ್ಲ, ಪಾಪವೂ ನಮಗೆ ತಟ್ಟುವುದಿಲ್ಲ. ಇದು ಹೇಗೆ ಅಂದರೆ, ಪುಣ್ಯ ಬೇಕು ಅಂತ ನಾವು ಅಂದ್ಕೊಂಡಿವ, ಪಾಪ ಅನಿವಾರ್ಯವಾಗಿ ಬಂದೇ ಬರುತ್ತೆ. ಅದನ್ನು ಬಿಡಲಿಕ್ಕೆ ಆಗಲ್ಲ. ನಮಗೆ ಸುಖ ಬೇಕು ಅಂತ ನಾವು ಆಸೆ ಪಟ್ಟೆವಾ, ದುಃಖ ಅನಿವಾರ್ಯವಾಗಿ ಬರುತ್ತೆ. ಅದನ್ನು ಬಿಡಲಿಕ್ಕೇ ಸಾಧ್ಯ ಇಲ್ಲ. ನಮಗೆ ಒಳಿತು ಬೇಕು ಎಂದು ಅಂದುಕೊಂಡೆವಾ, ಕೆಡುಕು ಅದರ ಜೊತೆಯಲ್ಲಿ ಬಂದೇ ಬರುತ್ತೆ. ಅದಕ್ಕಾಗಿ ಅನಾಸಕ್ತಿ ಯೋಗ ನಮಗೆ ಏನು ಹೇಳಿಕೊಡುತ್ತೆ ಅಥವಾ ಕಲಿಸಿಕೊಡುತ್ತೆ ಅಂದರೆ, ನೀನು ಮಾಡುವ ಪ್ರತಿಯೊಂದನ್ನೂ ಭಗವಂತನಿಗೆ ಅರ್ಪಣೆ ಅಂತ ಮಾಡು. ನನಗಾಗಿ ಅಂತ ಮಾಡಿದರೆ ಬಂಧನ, ಭಗವಂತನಿಗಾಗಿ ಅಂತ ಮಾಡಿದಾಗ ಅದು ಬಂಧಿಸಲ್ಪಡಲ್ಲ. ಯಾವಾಗ ನಾವು ಅನಾಸಕ್ತಿಯನ್ನು ಒಂದೋ ಸಾಕ್ಷಿ ಭಾವದಿಂದ ಅಥವಾ ಭಗವತ್ ಪೂಜೆ ಎಂಬ ಭಾವದಿಂದ ಮಾಡುತ್ತೇವೆಯೋ ಆಗ ಅದರ ಅಂತಿಮ ಹಂತ ಯಾವುದು? ಪರಿಪೂರ್ಣ ನಿಸ್ವಾರ್ಥತೆ. ಅದರ ಅಂತಿಮ ಹಂತ ಯಾವುದು? ಪರಿಪೂರ್ಣ ಆತ್ಮ ಬಲಿದಾನ, ದ ಎಟರ್ನಲ್ ಆ್ಯಂಡ್ ಎಂಟೈರ್ ಸೆಲ್ಫ್ ಎಬ್ನೆಗೇಷನ್, where there is no I but all is thou. ಸ್ವಾರ್ಥ ಇರುವುದರಿಂದಲೇ ನಮಗೆ ಇದು ಕೆಟ್ಟದ್ದು, ಇದು ಒಳ್ಳೆಯದು, ಇದು ಸುಖ, ಇದು ದುಃಖ ಎಂದು ಗೊತ್ತಾಗುತ್ತದೆ. ಯಾವಾಗ ಸ್ವಾರ್ಥ ಇಲ್ಲವೋ ನಮಗೆ ಇದು ಸುಖ, ಇದು ದುಃಖ ಅಂತ ಇರಲ್ಲ. ಇದು ಒಳಿತು, ಇದು ಕೆಡುಕು ಅಂತ ಇರಲ್ಲ. ಭಗವಂತ ಕೃಷ್ಣನಿಗೆ ಇಡೀ ಜಗತ್ತು ಅವನ ಸಂತಾನ, ಅಂಥ ಕುರುಕ್ಷೇತ್ರ ಯುದ್ಧದಲ್ಲಿ ಎಷ್ಟು 18 ಅಕ್ಷೋಹಿಣಿ ಸೇನೆ, ಎರಡೂ ಪಕ್ಷದವರನ್ನು ಸೇರಿಸಿ ಅಷ್ಟೂ ಜನಸಂಖ್ಯೆ, ಅಷ್ಟೇ ಅಲ್ಲ, ಅಷ್ಟೊಂದು ಅಶ್ವಗಳು, ಅಷ್ಟೊಂದು ಆನೆಗಳು, ರಥಗಳು ಎಲ್ಲ ನಾಶವಾಗಿ ಹೋದರೂ ಅವನಿಗೆ ದುಃಖ ಆಗಲಿಲ್ವಂತೆ. ಯಾಕೆ? ಅವನು ಅನಾಸಕ್ತನಾಗಿ ಕರ್ಮ ಮಾಡಿದ್ದಾನೆ. ಅವನು ಅನಾಸಕ್ತನಾಗಿ ಕರ್ಮ ಮಾಡಿದ್ದರಿಂದ ಅದರ ದುಃಖ ಅವನಿಗೆ ತಟ್ಟುವುದಿಲ್ಲ, ಸುಖ ಕೂಡ ತಟ್ಟುವುದಿಲ್ಲ. ಹಾಗಾದರೆ ಏನು ಕಲ್ಲು ಬಂಡೆ ಹಾಗೆ ಇರ್ತಾನ? ಹಾಗಾದರೆ ಏನು ಗೋಡೆ ಹಾಗೆ ಇರ್ತಾನ ಅವನು?
ಸುಖನೂ ಇಲ್ಲ ದುಃಖನೂ ಇಲ್ಲ ಅಂದರೆ ಇಲ್ಲ. ಅವನು ತನ್ನ ಸ್ವರೂಪದಲ್ಲಿ ತಾನು, ಅವನು ಯಾವಾಗಲೂ ಆನಂದದಿಂದ ಇರ್ತಾನೆ, ಪರಿಪೂರ್ಣ ಆನಂದ ಸ್ವರೂಪನಾಗಿ ಇರ್ತಾನೆ. ಗೋಡೆ ಹಾಗೆ ಇರಲ್ಲ, ಕಲ್ಲು ಬಂಡೆ ಹಾಗೆ ಇರಲ್ಲ, ಆದರೆ ಅವನಿಗೆ ಸುಖನೂ ಇಲ್ಲ ದುಃಖನೂ ಇಲ್ಲ, ಒಳಿತೂ ಇಲ್ಲ ಕೆಡುಕೂ ಇಲ್ಲ. ಅವನು ತನ್ನ ಸ್ವರೂಪದಲ್ಲಿ ತಾನು ನೆಲೆಸಿದ್ದಾನೆ. ಇದು ಕರ್ಮಯೋಗದ ಗುರಿ, ಇದು ಅನಾಸಕ್ತಿಯ ಪರಾಕಾಷ್ಠೆ. ನಮಸ್ಕಾರ.